ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸರ್ಕಾರದ ವಿರುದ್ಧ ವಕೀಲ ದೇವರಾಜೇಗೌಡ ಆರೋಪ ಮಾಡಿದ್ದಾರೆ. 4 ಜನ ಮಂತ್ರಿಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಡಿಕೆಶಿ ಮಾಸ್ಟರ್ ಮೈಂಡ್. ಈಗ ದೇವರಾಜೇಗೌಡರು ಸಕ್ರಿಯ BJP ಕಾರ್ಯಕರ್ತರು. ಅವರು ಕೂಡ ಅಸೆಂಬ್ಲಿಗೆ ನಿಂತು ಸೋತಿದ್ರು ಅಲ್ವಾ. ಅದರಿಂದ ಅವರು ರಾಜಕೀಯದಲ್ಲಿ ಇಲ್ಲದೇ ಇದ್ದಿದ್ರೆ ಅದರ ಮಾತು ಬೇರೆ ಇರ್ತಿತ್ತು. ಅವರು ರಾಜಕೀಯದಲ್ಲಿದ್ದವರು. ಆಮೇಲೆ ನಾನು ಅನೇಕ ವಿಡಿಯೋಗಳು ನೋಡಿದ್ದೀನಿ. ಅವರ ರೇವಣ್ಣವ್ರ ಮೇಲೆ, ಅವರ ಕುಟುಂಬದವ್ರ ಮೇಲೆ ಪದೇ ಇವರು ವಿಡಿಯೋಗಳನ್ನು ಬಿಟ್ಟಿದ್ರು ಇವರು ಅಲ್ವಾ. ಅವರು ಪರ್ಸ್ನಲ್ ಅವರವ್ರಿಗೆ ಜಗಳನ ಇವತ್ತು ರಾಜ್ಯ ಮಟ್ಟಕ್ಕೆ ತಂದಿದ್ದಾರೆ ಅಷ್ಟೇ. ಈಗ ಅದೆಲ್ಲ ನನಗೆ ಗೊತ್ತಿಲ್ಲ. ನೀವು ರಾಜೇಗೌಡರಿಗೆ ಕೇಳಬೇಕು, ಇಲ್ಲ ಶಿವಕುಮಾರ್ ಅವರು ಕೇಳಬೇಕು. ನಾವು ನೋಡಪ್ಪ, ನಮಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ. ನಮ್ಮ ಕಾಂಗ್ರೆಸ್ಗೂ ಈ ಪ್ರಕರಣಕ್ಕೂ ಯಾವ ಸಂಬಂಧನೂ ಇಲ್ಲ. ಇದೇನಿದ್ರು ಹೊಳೆನರಸೀಪುರದಲ್ಲೇ ಸುತ್ತಾ ಇರ್ತಕ್ಕಂಥ ವಿಚಾರ. ದೇವರಾಜೇಗೌಡ, ಪ್ರಜ್ವಲ್ಲು, ರೇವಣ್ಣವರು ಅವ್ರ ಜಗಳ ಇಷ್ಟು. ಅವರ ಜಗಳವನ್ನೇ ಇವತ್ತು ಬೀದಿಗೆ ತಂದಿದ್ದಾರೆ. ದೇವರಾಜೇಗೌಡರು ಜೈಲಿಂದ ಬಂದ ತಕ್ಷಣ ಸರ್ಕಾರ ಬೀಳುತ್ತೆ. ಆಯಿತು, ಬರಲಿ, ಬಂದ ಮೇಲೆ ಬೀಳುತ್ತೋ ಇಲ್ಲೋ ನೋಡೋಣ. ಅಲ್ಲ, ವಿರೋಧ ಏನೇ ಇಲ್ಲ. ಸರ್ಕಾರದ ವಿರುದ್ಧ ವಕೀಲ ದೇವರಾಜೇಗೌಡ ಆರೋಪ ಮಾಡಿದ್ದಾರೆ. 4 ಜನ ಮಂತ್ರಿಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಡಿಕೆಶಿ ಮಾಸ್ಟರ್ ಮೈಂಡ್. ಈಗ ದೇವರಾಜೇಗೌಡರು ಸಕ್ರಿಯ BJP ಕಾರ್ಯಕರ್ತರು. ಅವರು ಕೂಡ ಅಸೆಂಬ್ಲಿಗೆ ನಿಂತು ಸೋತಿದ್ರು ಅಲ್ವಾ. ಅದರಿಂದ ಅವರು ರಾಜಕೀಯದಲ್ಲಿ ಇಲ್ಲದೇ ಇದ್ದಿದ್ರೆ ಅದರ ಮಾತು ಬೇರೆ ಇರ್ತಿತ್ತು. ಅವರು ರಾಜಕೀಯದಲ್ಲಿದ್ದವರು. ಆಮೇಲೆ ನಾನು ಅನೇಕ ವಿಡಿಯೋಗಳು ನೋಡಿದ್ದೀನಿ. ಅವರ ರೇವಣ್ಣವ್ರ ಮೇಲೆ, ಅವರ ಕುಟುಂಬದವ್ರ ಮೇಲೆ ಪದೇ ಇವರು ವಿಡಿಯೋಗಳನ್ನು ಬಿಟ್ಟಿದ್ರು ಇವರು ಅಲ್ವಾ. ಅವರು ಪರ್ಸ್ನಲ್ ಅವರವ್ರಿಗೆ ಜಗಳನ ಇವತ್ತು ರಾಜ್ಯ ಮಟ್ಟಕ್ಕೆ ತಂದಿದ್ದಾರೆ ಅಷ್ಟೇ. ಈಗ ಅದೆಲ್ಲ ನನಗೆ ಗೊತ್ತಿಲ್ಲ. ನೀವು ರಾಜೇಗೌಡರಿಗೆ ಕೇಳಬೇಕು, ಇಲ್ಲ ಶಿವಕುಮಾರ್ ಅವರು ಕೇಳಬೇಕು. ನಾವು ನೋಡಪ್ಪ, ನಮಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ. ನಮ್ಮ ಕಾಂಗ್ರೆಸ್ಗೂ ಈ ಪ್ರಕರಣಕ್ಕೂ ಯಾವ ಸಂಬಂಧನೂ ಇಲ್ಲ. ಇದೇನಿದ್ರು ಹೊಳೆನರಸೀಪುರದಲ್ಲೇ ಸುತ್ತಾ ಇರ್ತಕ್ಕಂಥ ವಿಚಾರ. ದೇವರಾಜೇಗೌಡ, ಪ್ರಜ್ವಲ್ಲು, ರೇವಣ್ಣವರು ಅವ್ರ ಜಗಳ ಇಷ್ಟು. ಅವರ ಜಗಳವನ್ನೇ ಇವತ್ತು ಬೀದಿಗೆ ತಂದಿದ್ದಾರೆ. ದೇವರಾಜೇಗೌಡರು ಜೈಲಿಂದ ಬಂದ ತಕ್ಷಣ ಸರ್ಕಾರ ಬೀಳುತ್ತೆ. ಆಯಿತು, ಬರಲಿ, ಬಂದ ಮೇಲೆ ಬೀಳುತ್ತೋ ಇಲ್ಲೋ ನೋಡೋಣ. ಅಲ್ಲ, ವಿರೋಧ ಏನೇ ಇಲ್ಲ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸರ್ಕಾರದ ವಿರುದ್ಧ ವಕೀಲ ದೇವರಾಜೇಗೌಡ ಆರೋಪ ಮಾಡಿದ್ದಾರೆ. 4 ಜನ ಮಂತ್ರಿಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಡಿಕೆಶಿ ಮಾಸ್ಟರ್ ಮೈಂಡ್. ಈಗ ದೇವರಾಜೇಗೌಡರು ಸಕ್ರಿಯ BJP ಕಾರ್ಯಕರ್ತರು. ಅವರು ಕೂಡ ಅಸೆಂಬ್ಲಿಗೆ ನಿಂತು ಸೋತಿದ್ರು ಅಲ್ವಾ. ಅದರಿಂದ ಅವರು ರಾಜಕೀಯದಲ್ಲಿ ಇಲ್ಲದೇ ಇದ್ದಿದ್ರೆ ಅದರ ಮಾತು ಬೇರೆ ಇರ್ತಿತ್ತು. ಅವರು ರಾಜಕೀಯದಲ್ಲಿದ್ದವರು. ಆಮೇಲೆ ನಾನು ಅನೇಕ ವಿಡಿಯೋಗಳು ನೋಡಿದ್ದೀನಿ. ಅವರ ರೇವಣ್ಣವ್ರ ಮೇಲೆ, ಅವರ ಕುಟುಂಬದವ್ರ ಮೇಲೆ ಪದೇ ಇವರು ವಿಡಿಯೋಗಳನ್ನು ಬಿಟ್ಟಿದ್ರು ಇವರು ಅಲ್ವಾ. ಅವರು ಪರ್ಸ್ನಲ್ ಅವರವ್ರಿಗೆ ಜಗಳನ ಇವತ್ತು ರಾಜ್ಯ ಮಟ್ಟಕ್ಕೆ ತಂದಿದ್ದಾರೆ ಅಷ್ಟೇ. ಈಗ ಅದೆಲ್ಲ ನನಗೆ ಗೊತ್ತಿಲ್ಲ. ನೀವು ರಾಜೇಗೌಡರಿಗೆ ಕೇಳಬೇಕು, ಇಲ್ಲ ಶಿವಕುಮಾರ್ ಅವರು ಕೇಳಬೇಕು. ನಾವು ನೋಡಪ್ಪ, ನಮಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ. ನಮ್ಮ ಕಾಂಗ್ರೆಸ್ಗೂ ಈ ಪ್ರಕರಣಕ್ಕೂ ಯಾವ ಸಂಬಂಧನೂ ಇಲ್ಲ. ಇದೇನಿದ್ರು ಹೊಳೆನರಸೀಪುರದಲ್ಲೇ ಸುತ್ತಾ ಇರ್ತಕ್ಕಂಥ ವಿಚಾರ. ದೇವರಾಜೇಗೌಡ, ಪ್ರಜ್ವಲ್ಲು, ರೇವಣ್ಣವರು ಅವ್ರ ಜಗಳ ಇಷ್ಟು. ಅವರ ಜಗಳವನ್ನೇ ಇವತ್ತು ಬೀದಿಗೆ ತಂದಿದ್ದಾರೆ. ದೇವರಾಜೇಗೌಡರು ಜೈಲಿಂದ ಬಂದ ತಕ್ಷಣ ಸರ್ಕಾರ ಬೀಳುತ್ತೆ. ಆಯಿತು, ಬರಲಿ, ಬಂದ ಮೇಲೆ ಬೀಳುತ್ತೋ ಇಲ್ಲೋ ನೋಡೋಣ. ಅಲ್ಲ, ವಿರೋಧ ಏನೇ ಇಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.